ಸ್ಟಾರ್ಟ್. ಮಕ್ಕಳೇ, ಇವತ್ತು ಒಂದು ಚಟುವಟಿಕೆ ಮಾಡೋಣ. ಓಕೆ. ಇಲ್ಲೇನಿದೆ? ಇಲ್ಲಿ ಹುಣಸೆ ಬೀಜ. ಏನಿದೆ ಇದು? ಹುಣಸೆ ಬೀಜ. ಈಗ ಗಣಿತದಲ್ಲಿ ಮೂಲ ಕ್ರಿಯೆಗಳಿದೆ ಅಲ್ವಾ? ಮೂಲ ಕ್ರಿಯೆಗಳು ಎಷ್ಟಪ್ಪ? 4. ಮೂಲ ಕ್ರಿಯೆಗಳು ಎಷ್ಟು? ಮೊದಲನೇದು ಯಾವುದು? ಸಂಕಲನ ಚಿಹ್ನೆ, ವ್ಯವಕಲನದ ಚಿಹ್ನೆ, ಗುಣಾಕಾರದ ಚಿಹ್ನೆ, ಭಾಗಾಕಾರದ ಚಿಹ್ನೆ. ಈಗ ನಿಮಗೆ ಕೂಡೋದು, ಕಳೆಯೋದು, ಗುಣಿಸೋದು ಗೊತ್ತು. ಈಗ ಭಾಗಾಕಾರ ಅಂದ್ರೆ ಸಮವಾಗಿ ಹಂಚು ಅಂತ. ಈಗ ನೋಡಿ, ನಾನು ಹುಣಸೆ ಬೀಜನ ಹೆಂಗ್ ಹಂಚ್ತಾ ಹೋಗ್ತೀನಿ ಅಂತ. ಈಗ ನನ್ನ ಹತ್ರ 15 ಹುಣಸೆ ಬೀಜ ಇದೆ. ಎಷ್ಟಿದೆ? 15 ಹುಣಸೆ ಬೀಜನ 3 ಜನಕ್ಕೆ ಹಂಚೋಣ. ಎಷ್ಟು ಜನಕ್ಕೆ ಹಂಚೋಣ? 3 ಜನಕ್ಕೆ ಹಂಚೋಣ. ಬೇಗ ಬೇಗ ಹೇಳ್ಬೇಕು, ಕರೆಕ್ಟ್ ಆಗಿ ಹೇಳ್ಬೇಕು. ಎಷ್ಟು ಜನಕ್ಕೆ ಹಂಚಿದೆ ನಾನು? ನನ್ನ ಹತ್ರ ಎಷ್ಟಿತ್ತು? 15. ಏನಂತ ಕರೀತಾರೆ? ನಾನು ಎಷ್ಟು ಜನಕ್ಕೆ ಹಂಚಿದೆ? ಅದನ್ನೇನಂತ ಕರೀತಾರೆ? 3 ಜನಕ್ಕೆ ಎಷ್ಟೆಷ್ಟು ಬಂತು? 5. 3 ಜನಕ್ಕೆ ಎಷ್ಟೆಷ್ಟು ಬಂತು? 5 ಏನಂತಾರೆ? ಭಾಗಲಬ್ಧ. 5 ಏನಂತಾರೆ? ನಾನು ಉಳಿತಾ? ಏನು ಉಳಿಲಿಲ್ಲ. ಏನು ಉಳಿಲಿಲ್ಲ ಅಂದ್ರೆ? ಏನು ಉಳಿಲಿಲ್ಲ ಅಂದ್ರೆ? 0. ಈಗ 8 ನೀನು 4 ಜನಕ್ಕೆ ಹಂಚು. ನಮ್ಗೆ ಬೇಗ ಬೇಗ ಹಂಚ್ಬೇಕು. ಹೆಂಗ್ ಹಂಚ್ತೀಯಾ? ಈಗ ನೀನೇ ಪ್ರಶ್ನೆ ಕೇಳು. ನಿನ್ನ ಹತ್ರ ಎಷ್ಟಿತ್ತು ಮಗನೇ? 8 ಏನಂತ ಕರೀತಾರೆ? ಶೇಷ ಉಳಿತ ನಮ್ಗ 0. 8ನ ಎಷ್ಟು ಜನಕ್ಕೆ ಹಂಚಿದ? ಈಗ ನಿಕ್ಕಿತ್ತು 4 ಜನಕ್ಕೆ. ಎಷ್ಟೆಷ್ಟು ಬಂತು? ವೆರಿ ಗುಡ್. ಈಗ ಹಿಂಗೇನೆ ಇನ್ನೊಂದು ಚಟುವಟಿಕೆಯನ್ನ ಚಿನ್ಮಯ ಮಾಡ್ತಾನೆ.